ಅದಾಗಿಲ್ಲ ನೀವು ಕರೆಕ್ಟ್. ನೀವಾಗ 31st ಇಸ್ 31ನೇ ಲಾಸ್ಟ್ ಡೇಟ್ ಒಂದು. ಅದರ ಮೊನ್ನೆ BSL ಮೀಟಿಂಗ್ ಆದಾಗೆ ನಾಳೆ ಸಂಜೆ ಮನೆ ಮುಖ್ಯಮಂತ್ರಿ ಉತ್ತರ ಕೊಡ್ತಂತ ಹೇಳ್ತಾರೆ. ನಾಳೆ ಕೂತ್ ಮಾತಾಡೋಣ, ಸಮಯ ಆಯ್ತು. ಏನ್ ನೀವು ಅದರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದೀರಾ. ಆ ಸೀಟ್ಗೆ ಬಹಳ ಏನ್ ಸೂಟ್ ಆಗ್ಬೇಕು ಅಷ್ಟು ಸೂಟ್ ಆಗೋ ರೀತಿ ಎಲ್ಲಾ ವಿಧದಲ್ಲೂ ತಯಾರಾಗ್ಬಿಟ್ಟಿದ್ದೀರಾ ನೀವು. ಒಳ್ಳೇದಲ್ಲ. ನನಗೆ ಸಿಕ್ಕದಾಗ ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು ಖಾದರ್ ಅವ್ರನ್ನ ಮಿನಿಸ್ಟರ್ ಮಾಡಬೇಕು ಅಂತ. ನೀವ್ ಯಾಕೋ ಇಲ್ಲೇ ತಗಲಾಕಂಗಿದ್ದೀರಲ್ಲ. ಅದಕ್ಕೋಸ್ಕರ ನನಗ್ ಸಹಾಯ ಆಗೋದಲ್ಲಪ್ಪ. ನೀನ್ ಮಂತ್ರಿ ಆಗ್ಬೇಕಲ್ಲ. ದಿನಾ ಭಾಷಣ ಹೊಡಿತಾನೆ ಇದೆಯಲ್ಲ. ಡಿ ಕೆ ಆಗ್ಬೇಕು ಅಂತ ನೀನೇ ಭಾಷಣ ಹೊಡಿತಾ ಇರೋ ಡೈಲಿ. ನಾವ ಹೊಡಿತಾ ಇದ್ದೀರಿ. ದೇವ್ರ ಪೂಜೆಗಳು ಡಿ ಕೆ ಆಗ್ಬೇಕು ಅಂತ ನೀನ್ ಮಾಡಿಸ್ತಾ ಇರೋದು, ನಾನಲ್ಲ. ಮೊನ್ನೆ ಹೋಗಿದ್ದೆ ನಿನ್ ಕ್ಷೇತ್ರಕ್ಕೆ, ಅಲ್ಲೆಲ್ಲ ದೀಪ 1000 ದೀಪ ಅಂಟಿಸವ್ರೆ. ಅಲ್ಲಿ ಆ ರಾಮನಗರ ಆ ಬೆಟ್ಟ ಇದೆಯಲ್ಲ, ಶೋಲೆ ಬೆಟ್ಟ ಇದೆಯಲ್ಲ, ಶೋಲೆ ಬೆಟ್ಟ. ಬೇರೆ ವಿಚಾರ, ಯಾವ ಕ್ಷೇತ್ರ ಎಲ್ಲಿ ದೀಪ ಇದ್ದೋ ಹೇಳು. ಚರ್ಚೆ ಬೇಡ. ನೀನ್ ಯಾಕಡೆ ಹುಡಿಕೊಂಡು ಹೋಗಿದ್ದೆ ಅಲ್ಲಿಗೆ? ನಾನು ಹೇಳ್ತಾ ಇದ್ದೇನೆ, ನಾನು ಹೋಗಿದ್ದೆ ಅಲ್ಲಿ. ಪದ್ಮನಾಭ ನಗರದಲ್ಲಿ ಪೂಜೆ ಆಯ್ತಾ ಇರೋದು. ಬೇರೆ ಕಡೆ, ನಮ್ ಕಡೆ ಅಲ್ಲ. ನೀನೇ ಮಾಡ್ತಾ ಇದೀಯ ಪೂಜೆನ. ಈಗ ನಾನ್ ನಿಮ್ ಪರವಾಗಿ ತಾನೇ ಇರೋದು ಸುರೇಶ. ಮತ್ತೆ ಹೇಳ ಅವ್ರಿಗೆ ಯಾವಾಗ 10 ವರ್ಷ ಬಿಟ್ಟು CM ಆಗ್ಲಿ ಅಂತ ಗಮನ ಸೆಳೆಯುವ ಸೂಚನೆ ಅದೇ ನಾಳೆ ಮಾತಾಡ್ತಾರಂತೆ. ರಾಜ್ಯಪಾಲ ಅವಕಾಶ ಕೊಡ್ರಿ. ಅಲ್ಲ 31ನೇ ತಾರೀಕಿಗೆ ಮುಗಿಬೇಕು ಸ್ಪೆಷಲ್ ಸೆಷನ್ ಅಂತ. ನಾವು 3 ದಿನ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇವತ್ತು ಪ್ರಾರಂಭ ಮಾಡಲಿ. ಇವರು ಎಲ್ಲ ಪ್ರಶ್ನವರೆಲ್ಲ ಇದ್ದಾರೆ, ಎಲ್ಲ ಮೆಂಬರ್ಗಳೆಲ್ಲ ಇದ್ದಾರೆ, ಮಾಡಬಹುದು. 6 ಗಂಟೆ ಆಯ್ತು. 6 ಗಂಟೆ ಸಮಯ ಗೊತ್ತಿದೆ. ಇನ್ನೊಂದು ಅರ್ಧ ಗಂಟೆ ಆದ್ರೆ ಎಲ್ಲ ಕಿಕ್ ಸಮಯ. ನಾನು ಯಾಕೆ ಏನಾಗಲ್ಲ ಬೇಡ. ನೀನ್ ಮಾತಾಡುವಾಗೆಲ್ಲ ಬಹಳ ಗಂಭೀರವಾಗಿ ಕೇಳ್ತಾರೆ. ಅಲ್ಲ, ಈಗ ಇವ್ರದ್ದು ಅದಕ್ಕೆ ನಾಳೆ ಮಾತಾಡ್ತೀನಿ. ಒಂದು ನಿಲುವಳಿ ಸೂಚನೆ ಸಲ್ಲಿಸಿದ್ದಾರೆ ಇವರು. ಅದು ಸೂಚನೆ ಕನ್ವರ್ಟ್ ಮಾಡಿದೆ. ನಾಳೆ ಅಬಕಾರಿ ಇಲಾಖೆ ಸಂಬಂಧಪಟ್ಟಾಗೆ ನಾಳೆ ನಿಮ್ ಬರ್ತೀನಿ, ಬೆಳಗ್ಗೆನೆ ಬರ್ತೀನಿ. ಕೂತ್ ಮಾತಾಡಿ, ನೀವು ಮುಖ್ಯಮಂತ್ರಿ ಜೊತೆ ಮಾತಾಡಿ. ನೋಡಪ್ಪ, ಬೆಳಗ್ಗೆ ಚರ್ಚೆ ಮಾಡೋಣ. ನಾಳೆ ಬೆಳಿಗ್ಗೆ ಬಂತು ಅಸೆಂಬ್ಲಿ ಶುರುವಾದ ತಕ್ಷಣನೇ ಮಾತಾಡ್ಲಿ. ಗವರ್ನರ್ಸ್ ಅಡ್ರೆಸ್ ಮೇಲೆ ರಾಜ್ಯಪಾಲರು ಶುರು ಮಾಡ್ತೇನೆ. ರಾಜ್ಯಪಾಲರದು ಅದಕ್ಕೆ ರಾಜ್ಯಪಾಲರು ವಂದನಾ ನಿರ್ಣಯದ ಮೇಲೆ ಮಾತಾಡಿ ಮುಗಿಸ್ಬೋಣ ಇದನ್ನ. ಬೆಳಿಗ್ಗೆ ಫಸ್ಟ್ ಹೆಚ್ಚು ಜನ ನಿಮ್ಮಲ್ಲಿ ಮಾತಾಡೋದು ಬೇಡ ಅಂತ ನನ್ನ ಮನವಿ. ನನ್ನ ಮನವಿ ಏನಪ್ಪಾ ಅಂತಂದ್ರೆ, ಯಾಕಂದ್ರೆ ನಾಳೆ ಮುಗಿಬೇಕಲ್ವಾ. ನಾಳೆ ಎಲ್ಲಿ ಮುಗಿಯುತ್ತೆ? ಬಿಸಿನೆಸ್ ಅಡ್ವೈಸರಿ ಕಮಿಟಿಯಿಂದ ಚರ್ಚೆ ಮಾಡೋದೇನು, ತೀರ್ಮಾನ ಮಾಡೋದೇನು? ಆಯ್ತು, ನಾಳೆ ಶುರು ಆಗ್ಲಿ ಸರ್, ಆಮೇಲೆ ನೋಡೋಣ. ಆಮೇಲೆ ಏನು ಅಂತ ಅನ್ನೋದು. ನಾಳೆ ಶುರು ಆಗ್ಲಿ. ಬಿಸಿನೆಸ್ ಅಡ್ವೈಸರಿ ಕಮಿಟಿಯಿಂದ ತೀರ್ಮಾನ ಆಗಿದೆ, ನಾಳೆ ಮುಗಿಬೇಕು ಅಂತ. ನೀವು ಪೊನ್ನಣ್ಣ ಮತ್ತು ಪ್ರದೀಪ್ ಇಡೀ ದಿನ ತಗೊಂಡಿದ್ದಾರೆ. ಇಡೀ ದಿನ ಇನ್ನೇನು ಇಡೀ ದಿನ 1 ಗಂಟೆಗೆ ಶುರು ಆಗಿತ್ತು. ನೀವೇ ಡಿಸ್ಟರ್ಬ್ ಮಾಡಿರೋದು ಎಷ್ಟು? ಅದು ನೋಡಿ, ಮಾತಾಡಲೇಬೇಕಲ್ಲ ಮಾನ್ಯ ಅಧ್ಯಕ್ಷ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.